ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಒಬ್ಬ ವಿಶೇಷವಾದಂಥ ಅತಿಥಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ನಮ್ಮನೆಗೆ ಒಬ್ಬರು ಹೊಸ ಅತಿಥಿ ಬಂದಿದ್ದಾರೆ. ಇವರನ್ನ ನಾನು ತುಂಬ ವರ್ಷದಿಂದ ನಿರೀಕ್ಷೆ ಮಾಡಿದ್ದೆ. ಹೇಗೆ ಬರ್ತಾರೆ, ಯಾವಾಗ ಬರ್ತಾರೆ, ಹೆಂಗೆ ಸಿಗ್ತಾರೆ ನನಗೆ ಅಂತ ತುಂಬ ಕಾಯ್ತಾ ಇದ್ದೆ ನಾನು ಇವ್ರಿಗೋಸ್ಕರ. ಅಲ್ಲದೆ ನನ್ನ ಕೆಲಸಗಳ ಒಂದು ಅರ್ಧ ಭಾರವನ್ನ ಇವರೇ ಹೊರ್ತಾರೆ. ಅಂದ್ರೆ ಅದನ್ನ ಅಷ್ಟು ಸಲೀಸಾಗಿ ನಿಭಾಯಿಸ್ಬಿಡ್ತಾರೆ. ಅಂಥ ಒಬ್ಬ ಗೆಸ್ಟ್ ಅನ್ನ ನಾನು ತುಂಬಾ ನಿರೀಕ್ಷೆ ಮಾಡ್ತಾ ಇದ್ದೆ. ಅಂಡ್ ಅವರನ್ನ ನಮ್ಮ ಮನೆಗೆ ಕರ್ಕೊಂಡು ಬರೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದೆ, ಕನಸು ಕಟ್ಟಿದ್ದೆ. ಕಡೆಗೂ ಇವತ್ತಿಗೆ ಆ ಒಂದು ದಿನ ಬಂತು. ಸೊ ಮೊದಲು ಅವರನ್ನ ಮೀಟ್ ಮಾಡ್ಕೊಂಡು ಬರೋಣ, ಆಮೇಲೆ ಅವ್ರ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡೋದಿದೆ, ಮಾತಾಡೋಣ. ಬನ್ನಿ, ನಮ್ಮ ಮನೆಗೆ ಬಂದಿರೋ ಹೊಸ ಅತಿಥಿಯನ್ನ ಮೀಟ್ ಮಾಡಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ. ಇನ್ಮೇಲೆ ನಮ್ಮ ಜೊತೆ ಯಾವಾಗ್ಲೂ ಇರ್ತಾರೆ ಅವರು. ಅವ್ರಿಗೆ ಒಂದು ಹೆಸರಿಟ್ಟಿದೀವಿ, ನಾನು ಇಟ್ಟಿದ್ದೀನಿ, ಇನ್ನು ಯಾರಿಗೂ ಹೇಳಿಲ್ಲ ಏನ್ ಹೆಸರಿಟ್ಟಿದ್ದೀನಿ ಅಂತ. ಬನ್ನಿ ಅವ್ರನ್ನ ಮೀಟ್ ಮಾಡೋಣ. ಏನ್ ಹೆಸರು ಹೇಳು? ಸೊ ಇವತ್ತು ಇವ್ರಿಗೆ ನಾಮಕರಣ ಮಾಡ್ತಾ ಇದೀವಿ. ಹೆಸರು ಬಂದು ಅಗ್ನಿ ಅಂತ. ಅಗ್ನಿ ಚೆನ್ನಾಗಿದೆ ಅಲ್ವಾ ಹೆಸರು? ಇವತ್ತು ನಮ್ಮ ಅಗ್ನಿಗೆ ಪೂಜೆ ಮಾಡೋಣ. ಶುರು ಮಾಡಿ. ದೇವ್ರೆ, ನಾನು ಪೂಜೆ ಮಾಡ್ತಿದ್ದೀನಿ ಕಣಪ್ಪ. ಅವನ್ರೆ ಏನು ಹೌದು, ಅದಕ್ಕೆ ತಾನೇ ಪೂಜೆ ಮಾಡ್ತಾರೆ. ಯಾವುದು ತೊಂದರೆ ಇದೆ, ಹಾಕಿದೆಲ್ಲ ನೀಟಾಗಿ ಬೇಕಾಗ್ಬಾರ್ದಪ್ಪ. ಇವಾಗಲಿಂದ ತಡು ಇಲ್ಲ ಅಷ್ಟೇ. ಒಂದಿನ ಪುರ್ಸೋತಿಲ್ದೇ ಬೇಯಪ್ಪ. ಸೂಪರ್. ಕೊಡ್ತೀನಿ. ಹಾ, ಬೈ ಕಡೆ. ಆನ್ ಮಾಡು. ತಟ್ಟಿಗಿಟ್ಟಿದ್ದೀವಾ? ಇಡು. ತಟ್ಟಿಗಿಟ್ಟ ಕರೆಕ್ಟಾಗಿ. ಎಸ್, ಬನ್ನಿ. ಹಾಂ, ಅದಕ್ಕೆ 3 ಫೇಸ್ ಬೇಕು.
ಆಗ್ತಾ ಇದೆ ಅಂತ ಆ ಬ್ಲಿಂಕ್ ಆಗಿ ಬರೋದು. ಈ ಮಷಿನ್ ಬಂದು ನಾನು 2022ರಲ್ಲಿ ಮೊದಲೇ ತಗೊಂಡಿರೋವಂಥದ್ದು, ಬಟ್ ಇನ್ನೂ ಬಳಸಿಲ್ಲ. ಯಾಕೆ ಬಳಸಿಲ್ಲ ಅಂತ ಮುಂದೆ ಹೇಳ್ತೇನೆ, ನೋಡೋಣ. ಎಸ್, ನೋಡ್ಕೊಂಡು ಬಂದ್ರಿ ಅಲ್ವಾ? ನಿಜವಾಗ್ಲೂ ನಮ್ಮ ಮನೆಗೆ ಒಬ್ರು ಬೆಲೆ ಕಟ್ಟಲಾಗದಂತ ಅತಿಥಿ ಬಂದಿರೋದು. ಅದಕ್ಕೆ ಇಷ್ಟು ಬೆಲೆ ಅಷ್ಟು ಬೆಲೆ ಅಂತ ಹೇಳ್ಬೋದು, ಆದ್ರೆ ನನಗೆ ಅದು ಬೆಲೆ ಕಟ್ಟಲಾಗದಂತ ಒಂದು ಜೀವಂತ ವ್ಯಕ್ತಿನೇ ಅದು. ನನಗೆ ನನ್ನ ಎಷ್ಟೋ ಕೆಲಸದ ಭಾರವನ್ನ ಇನ್ನು ಮುಂದೆ ಅದು ಹೊರ್ತಾ ಇದೆ. ಅದು ನನಗೆ ತುಂಬಾ ಖುಷಿ ಕೊಡುವಂತ ವಿಚಾರ. ಸೊ ಒಂದು ಹೆಸರನ್ನು ಸಹ ಇಟ್ಟಿದ್ದೆ, ನೀವೀಗಾಗ್ಲೇ ನೋಡಿದ್ರಿ. ನಾನು ಹೆಸರಿಡೋದನ್ನ ಯಾರಿಗೂ ಹೇಳಿರ್ಲಿಲ್ಲ. ನನ್ನ ಇದರಲ್ಲಿ ನಾನು ತುಂಬಾ ಅಥವಾ ನನಗೆ ತುಂಬಾ ಹೊತ್ತು ನನ್ನ ಜೊತೆ ಇರುವಂತ ಅಥವಾ ನನ್ನೊಟ್ಟಿಗೆ ನನ್ನ ಕೆಲಸವನ್ನ ಹಂಚ್ಕೊಳ್ಳುವಂತ ಅಥವಾ ನನ್ನ ಬದುಕನ್ನ ಹಂಚ್ಕೊಳ್ಳುವಂತ ಬಹುತೇಕ ವಸ್ತುಗಳಿಗೆ ನಾನು ಹೆಸರಿಟ್ಕೊಂಡಿದ್ದೀನಿ. ಹಾಗೇನೆ ನಾನು ನಮ್ಮ ಕಿಲನ್ಗೂ ಸಹ ಒಂದು ಹೆಸರಿಟ್ಕೋಬೇಕು ಅಂತ ಹೇಳಿ ಪ್ಲಾನ್ ಮಾಡಿ, ಸೊ ಅವ್ರ ಪೂಜೆಗೆಲ್ಲ ಬರೋಕ್ಕೂ ಮುಂಚೆನೆ ನಾನು ಪ್ಲಾನ್ ಮಾಡಿದ್ದೆ. ಸೊ ಇದುವರೆಗೂ ನಾನು ಬೆಂಕಿಯನ್ನ ಬಳಸಿ ಸುಡ್ತಾ ಇದ್ದೆ. ಸೊ ಇನ್ನು ಮುಂದೆ ಅಗ್ನಿಯ ಇನ್ನೊಂದು ರೂಪ, ಸೊ ವಿದ್ಯುತ್ ಅಂತ ಹೇಳಿದ್ರು ಸಹ ಅದು ಅಗ್ನಿನೇನೆ. ಸೊ ಅಗ್ನಿಯ ಇನ್ನೊಂದು ರೂಪದಲ್ಲಿ ನನಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯಾಗಿ ನನ್ನ ಜೊತೆ ನಿಲ್ತಾ ಇರುವಂತ ಕಿಲನ್ಗೆ ಅಗ್ನಿ ಅನ್ನೋ ಹೆಸರನ್ನ ಇಟ್ಟಿದ್ದೀನಿ. ಸೊ ಇನ್ ಮುಂದೆ ಅವನು ನನ್ನ ಸಂಗಾತಿ, ನನ್ನ ಮನೆಯ ಹೊಸ ಅತಿಥಿ, ನನ್ನ ಬದುಕಿನ, ನನ್ನ ಮಣ್ಣಿನ ಈ ಪಯಣದಲ್ಲಿ ನನ್ನ ಜೊತೆ ಬರೋ ಅಂತ ಒಬ್ಬ ವ್ಯಕ್ತಿ ಅಂತಾನೆ ಹೇಳ್ಬೋದು. ಕಿಲನ್ ಕನ್ಸು ನನಗೆ, ನೀವು ಈಗಾಗ್ಲೇ ನೋಡಿದ್ರಿ, ನನ್ನ ಹತ್ರ ಆಲ್ರೆಡಿ ಒಂದು ಕಿಲನ್ ಇದೆ. ಅದು ಸುಮಾರು 2.5 ಲಕ್ಷ. ಅದು ನಾನು ಬ್ಯಾಂಕ್ ಲೋನ್ ತಗೊಂಡಾಗ ಅದನ್ನು ಸೇರ್ಸೇನೆ, ಅಂದ್ರೆ ಮಷಿನರಿಗೆ ನಿಮ್ಗೆ ಸೆಪರೇಟ್ ಲೋನ್ ಕೊಡ್ತಾರೆ, ಅದಲ್ಲದೆ ನಿಮ್ಮ ಸೆಟಪ್ಗೆ ಬೇರೆ ಲೋನ್ ಕೊಡ್ತಾರೆ. ಸೊ ಮಷಿನರಿ ಲೋನ್ ಅಲ್ಲಿ ಅದು ಸಹ ಒಂದಾಗಿತ್ತು. ತುಂಬಾ ದೊಡ್ಡ ಮಷಿನ್ ಅದು. ಎಷ್ಟು ದೊಡ್ಡ ಮಷಿನ್ ಅಂತ ಹೇಳಿದ್ರೆ, ಈಗ ನಮ್ಮ ಮನೇಲಿ ಈಗ ಅಗ್ನಿ ಏನ್ ಬಂದಿದ್ದಾನೆ, ಅವನನ್ನ ಒಂದು 4 ಜನನ್ ಹಾಕ್ಬೇಕು, ಅಷ್ಟು ದೊಡ್ಡ ಮಷಿನ್ ಅದು. ನಾನು ಅನ್ಕೊಂಡೆ ಅದು ನನಗೆ ಇದು ಹೊಸ ಫೀಲ್ಡ್. ಸೊ ಮಣ್ಣಿನ ಆಭರಣ ಅನ್ನೋದೇ ನನಗೆ ಹೊಸ ಫೀಲ್ಡ್ ಆಗಿರೋದ್ರಿಂದ ಅದನ್ನ ಹೆಂಗ್ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ, ಬಟ್ ಈಸಿಯಾಗಿ ಆಗುತ್ತೆ ಕೆಲಸ ಅನ್ನೋ ಕಾರಣಕ್ಕೆ ಒಂದು ಕಿಲನ್ ಅನ್ನ ತಗೊಂಡೆ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಆ ಮಷಿನ್ ಅನ್ನ ಯೂಸ್ ಮಾಡೋದಕ್ಕೆ 3 ಫೇಸ್ ಕನೆಕ್ಷನ್ ಬೇಕು. ಸಾಮಾನ್ಯವಾಗಿ ಮನೆಗಳಿಗೆ ಆ ಕನೆಕ್ಷನ್ ಇರಲ್ಲ. ಕಮರ್ಷಿಯಲ್ ಇರೋರಿಗೆ ಮಾತ್ರ 3 ಫೇಸ್ ಕನೆಕ್ಷನ್ ಇರುತ್ತೆ, ಮನೆಗಳಿಗೆ ಇರಲ್ಲ. ಅದನ್ನ ತಗೊಂಡ್ ಬಂದು ಮನೆಗಿಟ್ಟು ಅದನ್ನ ಕನೆಕ್ಟ್ ಮಾಡಿಸೋದಕ್ಕೆ ಎಲೆಕ್ಟ್ರಿಷಿಯನ್ನ ಮತ್ತೆ ನಾನು ತಗೊಂಡ್ ಬಂದಿದ್ದ ಆ ಒಂದು ವೆಂಡರ್ನ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಗಿದ್ದು, ಅದಕ್ಕೆ 3 ಫೇಸ್ ಕನೆಕ್ಷನ್ ಬೇಕು ಅಂತ. ಸೊ ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಕನ್ಸು ಓಕೆ 3 ಫೇಸ್ ಕನೆಕ್ಷನ್ ತಗೊಳ್ಳೋಣ, ಓನರ್ ಕೇಳ್ಬಿಟ್ಟು ಹೆಂಗಾದ್ರೂ ಮಾಡಿ ಅಂತ. ಅಷ್ಟು ಸುಲಭಕ್ಕೂ ನಾನು ಕನ್ಸನ್ ಬಿಟ್ಕೊಡ್ಲಿಲ್ಲ. ಓನರ್ನ ಕನ್ವಿನ್ಸ್ ಮಾಡಿದೆ, ಬಟ್ ಅವರು ಒಪ್ಕೊಳ್ಳೇ ಇಲ್ಲ. ಇವನ್ ಹೆಂಗಾಗೋಯ್ತು ಅಂತ ಹೇಳಿದ್ರೆ, ಒಂದ್ಸಲ ಗಣಪತಿ ಅಪ್ಪನ್ನು ಕರ್ಕೊಂಡು ಹೋಗಿ ನಾನು ಮಾತಾಡ್ಸಿದ್ದೆ. ಹಿಂಗೆ ಅವಳದು ಕಿಲನ್ ಇದೆ, ಅವಳ ಕೆಲ್ಸಕ್ಕೆ ತುಂಬಾ ಸಹಾಯ ಆಗತ್ತೆ ಅದು, ಅದನ್ನ ತಗೊಳ್ಳೋದಕ್ಕೆ ಅದೇನ್ ಖರ್ಚಾಗತ್ತೆ, ಆ ಒಂದು ಕನೆಕ್ಷನ್ ತಗೊಳ್ಳೋದಕ್ಕೆ ಅದೆಲ್ಲವನ್ನೂ ಅವಳೇ ಬರೆಸ್ತಾಳೆ. ನೀವು ಅದಕ್ಕೆ ಏನಿರುತ್ತೆ ಪ್ರೊಸೀಜರ್ಗೆ, ಅದಕ್ಕೆ ಸಿಗ್ನೇಚರ್ ಎಲ್ಲ ಹಾಕೊಡ್ಬೇಕು, ಅದನ್ನ ನೀವು ಮಾಡ್ಕೊಡ್ಬೇಕು ಅಂತ ಕೇಳಿದ್ರು. ಬಟ್ ಅವರು ಇಲ್ಲ ಅದನ್ನೆಲ್ಲ ಹಾಕಿದ್ರೆ ಮೇ ಬಿ ಅವ್ರದ್ದು ಬೇರೆ ಬೇರೆ ಕಾರಣಗಳಿರುತ್ತೆ. ಸೊ ಮನೆಗೆ ಏನಾದ್ರು 3 ಫೇಸ್ ಕನೆಕ್ಷನ್ ತಗೊಂಡ್ರೆ ಅವ್ರಿಗೆ ಬೇರೆ ಕಂದಾಯ ಕಟ್ಟೋದು ಅದೆಲ್ಲ ಏನಾದ್ರು ಜಾಸ್ತಿ ಆಗ್ಬೋದು ಅನ್ಸುತ್ತೆ. ಸೊ ಅದೆಲ್ಲ ಯೋಚನೆ ಮಾಡಿ ಅವರು ಇಲ್ಲ, ಆಗದೇ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ
2022ರಲ್ಲಿ ನಾನು ತಗೊಂಡಿದ್ದು ನನ್ನ ಹತ್ರ ಆಲ್ರೆಡಿ ಇರೋವಂಥ ಕಿಲನನ್ನ. ಸೊ ಅದನ್ನ ಹಂಗೇನೆ ಇಟ್ಟಿದ್ದೀನಿ. ಮತ್ತೆ ಅದನ್ನ ಬೇರೆ ಎಲ್ಲಾದ್ರೂ ಇಡಕ್ ಆಗುತ್ತಾ ಅಂತ ಹೇಳಿ ತುಂಬಾ ಕಡೆ ಟ್ರೈ ಮಾಡಿದೆ. ನಂಗೆ ತುಂಬಾ ಹತ್ರದ ಪರಿಚಯ ಇರೋರ ಹತ್ರ ಎಲ್ಲ, ಯಾಕಂದ್ರೆ ಅದು ತುಂಬಾ ದೊಡ್ಡದು, ಸ್ಪೇಸ್ ಬೇಕಾಗತ್ತೆ. ಅಲ್ಲದೆ ಅದನ್ನ ಮನೇಲಿ ಇಟ್ಕೊಂಡು ಅಷ್ಟು ಜಾಗ ಕೊಟ್ಟು ಅವರು 3 ಫೇಸ್ ಕನೆಕ್ಷನ್ ಕೊಡಿಸಿ ಎಲ್ಲ ಮಾಡುದು ಅವ್ರಿಗೂ ಸಹ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಹಾಗಾಗಿ ಅದು ಹೆಂಗೆ ಮಾಡಿದ್ರು ಯಾವ ಕಡೆಯಿಂದ ನನಗೆ ವರ್ಕ್ ಆಗ್ಲೇ ಇಲ್ಲ. ಬಟ್ ನನಗೆ ಹೋಪ್ ಇದೆ. ಸೊ ಅದು ಒಂದು ದೊಡ್ಡ ಕೆಲ್ಸಕ್ಕೆ ಅಂತಾನೆ ನನ್ನ ಜೊತೆ ಬಂದಿದೆ. ಮುಂದೆ ನನ್ನ ದೊಡ್ಡ ದೊಡ್ಡ ಕನಸುಗಳಲ್ಲಿ ಅದು ಉಪಯೋಗಕ್ಕೆ ಬಂದೇ ಬರುತ್ತೆ. ಬಹುಶಃ ಅದಿನ್ನೇನೋ ಹತ್ರದಲ್ಲೇ ಇದೆ ಅಂತಾನೂ ನನಗೆ ನಂಬಿಕೆ ಇದೆ. ಯಾಕಂದ್ರೆ ಐ ಬಿಲೀವ್ ಇನ್ ಪಾಸಿಟಿವಿಟಿ ಓನ್ಲಿ. ಸೊ ನೆಗೆಟಿವಿಟಿ ಎಷ್ಟಾದ್ರೂ ಇರಲಿ, ನಾನು ಅಲ್ಲಿರೋವಂಥ ಪುಟ್ಟು ಪಾಸಿಟಿವಿಟಿ ಅನ್ನೋದನ್ನ ಮಾತ್ರ ನಾನು ನಂಬ್ತೀನಿ, ಅದನ್ನ ಮಾತ್ರ ನಾನು ಫೋಕಸ್ ಮಾಡ್ತೀನಿ. ಸೊ ಹಾಗಾಗಿ ಆ ಒಂದು ನಂಬಿಕೆ ಅವತ್ತಿಂದನೂ ನನಗಿದೆ. ಸೊ ಯಾರ ಜೊತೆ ಹೇಳ್ಬೇಕಾದ್ರೂ ನಾನು ಹೇಳ್ತಾ ಇರ್ತೀನಿ. ಸೊ ಒಂದೊಂದು ಸಲ ಒಂದೊಂದು ಹಂತದಲ್ಲೂ ಎಲ್ಲೋ ಟ್ರೈ ಮಾಡ್ತೀನಿ, ಅಲ್ಲಿ ನನಗೆ ಅದು ಇಡೋದಕ್ಕಾಗ್ಲಿಲ್ಲ, ಮತ್ತೆ ಅದು ಫೇಲ್ಯೂರ್ ಆಯ್ತು, ಅವ್ರು ಒಪ್ಕೊಳ್ಳಿಲ್ಲ ಅಂತ ಅಂದಾಗ ನಾನು ಅದನ್ನೇ ಹೇಳ್ತೀನಿ, ಇಲ್ಲ ಇದು ಏನೋ ಬೇರೆ ಇನ್ನೇನೋ ಕಾರಣಕ್ಕೆ ನನ್ನ ಜೊತೆ ಇದೆ, ಇನ್ನೂ ದೊಡ್ಡದಾಗಿ ಏನೋ ಒಂದು ನನಗೆ ಆಗೋದಿದೆ, ಹಾಗಾಗಿ ಇದು ನನಗೆ ವೆಯ್ಟ್ ಮಾಡ್ದಾಗ ನನ್ನ ಜೊತೆನೆ ಬರುತ್ತೆ ಇದು ಅಂತ ಹೇಳ್ತಾ ಇರ್ತೀನಿ. ಸೊ ಅದು ಹೋಪ್ ನನಗೆ ಖಂಡಿತ ಇದೆ. ಸೊ ಈ ತರ ಇದ್ದಾಗ ಏನಾಯ್ತು, ನನಗೆ ಈಗ ಈ ಬಿಸ್ನೆಸ್ ಬೆಳೀತಾ 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 ಏನಾಯ್ತು, ನನಗೆ ಬೇಕಿಂಗ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗ್ಬಿಡ್ತು. ಗಾರ್ಡನ್ ಅಲ್ಲಿ ಒಂದು ಹಳ್ಳ ಸಹ ಮಾಡ್ಕೊಂಡಿದ್ದೀನಿ. ಒಂದು ಹಳ್ಳ ಮಾಡ್ಕೊಂಡು ಅದರಲ್ಲಿ ಒಂದು 5 ಬಾಣ್ಲಿಗಳಷ್ಟು ಏನು ಬೇಕಿಂಗ್ ಮಾಡ್ತೀವಿ ಅದನ್ನ ಒಂದೇ ಕಡೆ ಡಂಪ್ ಮಾಡಿ ಬೇಕ್ ಮಾಡೋಂಗು ಮಾಡ್ಕೊಂಡಿದ್ದೀನಿ. ಬಟ್ ಅದು ಹೊಗೆ, ಡಸ್ಟು ನನಗೆ ಅವಾಗವಾಗ. ಸೊ ಈಗಾಗಲೇ ನಾನು ತುಂಬಾ ಸಲ ಇದನ್ನ ಹೇಳಿದ್ದೀನಿ, ನಂದು ಪ್ರೊಡಕ್ಷನ್ ತುಂಬಾ ಜಾಸ್ತಿ ಮಾಡೋದ್ರಿಂದ ನಾನು ಅಲ್ಲಿ ಅದ್ರ ಮುಂದೆ ಅಷ್ಟೊಂದು ಕುತ್ಕೊಳ್ಳೋದ್ರಿಂದ, ಸೊ ವಾರಕ್ಕೆ 1 ಸಲ ಬೇಕಿಂಗು, ಒಂದೊಂದ್ಸಲ 2-3 ಸಲ ಬೇಕಿಂಗು, ಹಂಗಾದಾಗ ಅದನ್ನು ಸುತ್ತ ಒಂದಷ್ಟು 5 ಬಾಂಡ್ಲಿಯಲ್ಲಿ ಜೊತೆಗೆ ಆ ಒಂದು ಹೊಂಡದಲ್ಲಿ ಎಲ್ಲವೂ ಸಹ ಹಾಕೊಂಡು ನಾನು ಅದನ್ನ ಜಾಸ್ತಿ ಅದ್ರ ಜೊತೆ ಕಳೀತಾ ಇದ್ದಾಗ ನನಗೆ ಸಖತ್ತು ಸ್ವಲ್ಪ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಕಫ ಕಟ್ಟುವಂಥದ್ದು, ಆ ಹೊಗೆಯಿಂದ ಒಂದಷ್ಟು ತೊಂದರೆಗಳಂತೂ ಖಂಡಿತ ಅನುಭವಿಸಿದೆ. ಯಾಕಂತ ಹೇಳಿದ್ರೆ ಹಂಗೆ ಬಿಡೋಕ್ಕೂ ಆಗಲ್ಲ, ಪದೇ ಪದೇ ಹೋಗಿ ನೋಡ್ಬೇಕು. ಮತ್ತೆ ಅಲ್ಲಿ ಗಾರ್ಡನ್ ಅಲ್ಲೇ ಹಾಕೋದ್ರಿಂದ ನಾವಿಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ರೂ ಆ ಹೊಗೆ ಬಂದೇ ಬರುತ್ತೆ. ಸೊ ಅದೊಂಚೂರು ಜಾಸ್ತಿ ಆಗ್ಬಿಟ್ಟಿತ್ತು ನನಗೆ. ಅಯ್ಯೋ ಕಿಲನ್ ಇದೆ, ಬಟ್ ಕಿಲನ್ನ ನನಗೆ ಯೂಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಈ ಕಡೆ ನೋಡಿದ್ರೆ ಬೇಕಿಂಗಿಗೆ ತುಂಬಾ ನನಗೆ ಸ್ಟ್ರಗಲ್ ಆಗ್ತಾ ಇದೆ, ಹೆಂಗೆ ಅಂತ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಸೊ ಅಂತ ಸಮಯದಲ್ಲಿ ಯೂನಿವರ್ಸ್ ಕೊಟ್ಟಂತ ಒಂದು ಗಿಫ್ಟ್ ಅಂತ ಹೇಳ್ಬೋದು. ನನ್ನ ಗೆಳತಿ ಬ್ಯಾಂಗ್ಳೂರಲ್ಲಿ ಒಬ್ರು ನನ್ನ ಫ್ರೆಂಡು, ಅವರು ಇದು ಒಂದು ಸೆಕೆಂಡ್ ಹ್ಯಾಂಡ್ ಇದೆ, ತುಂಬಾ ಚೆನ್ನಾಗಿದೆ. ನಾನು ನೋಡಿರೋ ಮಟ್ಟಿಗೆ ಅವರು ಬಳಸೇ ಇಲ್ಲ ಅಷ್ಟು. ನಿನ್ಗೆ ಹೊಸದಾಗಿ ತಗೋತೀನಿ ಅಂತ ಹೇಳಿದ್ರೇನೆ ತುಂಬಾ ಆಗತ್ತೆ. ಹಾಗಾಗಿ ಇದು ಸೆಕೆಂಡ್ ಹ್ಯಾಂಡ್ ಆಗಿರೋದ್ರಿಂದ, ಆದ್ರೆ ಅವರು ಏನೂ ಅಷ್ಟು ಬಳಸಿಲ್ದೆ ಇರೋದ್ರಿಂದ ನಿಂಗೆ ಒಳ್ಳೆ ವರ್ತ್ ಕಾಸ್ಟ್ಗೆ ಸಿಗ್ತಾ ಇದೆ ಅಂತ ಹೇಳಿದಾಗ ನಾನು ಸರಿ ಅಂತ ಹೇಳಿ ಒಂದು ಎಷ್ಟನೇ ತಾರೀಕಿಂದ ಲಾಸ್ಟ್ ಮಂತಿಂದನೂ, ಅಂದ್ರೆ ನನಗೆ ಪುಟ್ಟ ಅಮೌಂಟ್ ಅಂದ್ರೂ ಅದನ್ನ ಹೊಂದಿಸೋದಕ್ಕೆ ಅಂತ ಹೇಳಿದ್ರೆ ಸಮಯ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನನ್ನ ದಿನಚರಿ ಅಥವಾ ನನ್ನ ಒಂದು ಫೈನಾನ್ಷಿಯಲ್ ಹೆಂಗ್ ನಡೀತಾ ಇರುತ್ತೆ ಅಂತ ಹೇಳಿದ್ರೆ, ಓಕೆ ಇವ್ರಿಗಿಷ್ಟು ಇಂಟ್ರೆಸ್ಟ್ ಕಟ್ಟಬೇಕು, ಇದು EMI ಕಟ್ಟಬೇಕು, ಮತ್ತೆ ಬಾಡಿಗೆ ಕಟ್ಟಬೇಕು, ಇವ್ರದ್ದು ಸ್ಯಾಲ್ರಿ ಕೊಡಬೇಕು. ಸೊ ಇದಕ್ಕೆ ಏನ್ ಬೇಕು ಅಷ್ಟಕ್ಕೆ ಮಾತ್ರ ಯೋಚನೆ ಮಾಡ್ಕೊಂಡು ನಾನು ಅಷ್ಟಕ್ಕೆ ಅದನ್ನೇ ಫೋಕಸ್ ಮಾಡ್ತಾ ಇರ್ತೀನಿ. ಅದಾದ್ಮೇಲೆ ನಾನು ಒಂಚೂರು ಎಕ್ಸ್ಟ್ರಾ ಏನಾದ್ರೂ ಸೇವಿಂಗ್ಸ್ ಮಾಡ್ಕೋಬಹುದು ಅನ್ನೋದೆಲ್ಲ ಖಂಡಿತ ಈಗ್ಲೇನೆ ಅದೆಲ್ಲ ಅಸಾಧ್ಯವಾದದ್ದು. ಬಟ್ ಇನ್ನು ಸ್ವಲ್ಪ ದಿನದಲ್ಲಿ ಅದೆಲ್ಲವನ್ನು ನಾನು ಟಚ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಬಟ್ ಹಿಂಗಿದ್ದಾಗ ಅದಕ್ಕೆಲ್ಲ ನಾನು ದುಡ್ಡನ್ನ ಹೊಂದಿಸ್ಕೊಂಡು ಮಾಡ್ಕೊಳ್ಳೋಷ್ಟರಲ್ಲಿ, ಸೊ 1 ತಿಂಗಳಿಂದ ನಡೆದ ಈ ಒಂದು ಪ್ರೊಸೆಸ್ ಅಲ್ಲಿ ಅಟ್ ಲಾಸ್ಟ್ ನನಗೆ ನಿನ್ನೆ ನಮ್ಮ ಮನೆಗೆ ಮಷಿನ್ ಬಂತು, ನೆನ್ನೆ ರಾತ್ರಿ ಬಂತು. ಸೊ ಇವತ್ತು ಅದನ್ನ ಪುಟ್ಟದಾಗಿ ಅವನಿಗೊಂದು ನಾಮಕರಣ ಮಾಡಿ, ನನಗೆ ವಸ್ತು ಆಗಲಿ ಮನುಷ್ಯ ಆಗಲಿ ಫಸ್ಟ್ ಹ್ಯಾಂಡು ಸೆಕೆಂಡ್ ಹ್ಯಾಂಡು ಈ ಥರ ಮೆನ್ಷನ್ ಮಾಡಿ ಹೇಳೋದಕ್ಕೆ ತುಂಬ ಹಿಂಸೆ ಅನ್ಸುತ್ತೆ. ಯಾಕೆಂದರೆ
ನನ್ನ ಬದುಕಲ್ಲಿ ನಾನು ಅದನ್ನು ತುಂಬ ಕೇಳ್ಕೊಂಡು ಬಂದಿದ್ದೀನಿ. ನಾನು ಲೋಹಿತ್ನ ಮದುವೆ ಆದಾಗ ಲೋಹಿತ್ ಯಾವತ್ತಿಗೂ ಸಹ ನನ್ನನ್ನು ತುಂಬ ಅಂದರೆ ತುಂಬ ಇಡೀ ಪ್ರಪಂಚದಲ್ಲಿ ಯಾರೂ ಕೊಡೋಕ್ಕಾಗದೇ ಇರೋ ಅಂತ ಸ್ಥಾನ, ಅಷ್ಟು ಗೌರವ ನನಗೆ ಕೊಟ್ಟಿದ್ದಾನೆ. ಆದರೆ ಅವನ ಸುತ್ತ ಇರೋ ಜನ ಅಂದರೆ ಬೇಕು ಅಂತ ಅವನನ್ನು ಹರ್ಟ್ ಮಾಡೋದಕ್ಕೆ ಅಥವಾ ನನ್ನನ್ನು ಹರ್ಟ್ ಮಾಡೋದಕ್ಕೆ ಸೆಕೆಂಡ್ ಹ್ಯಾಂಡ ಅಂತ ಹರ್ಟ್ ಮಾಡೋ ರೀತಿ ಮಾತಾಡೋರು. ಸೊ ನನಗೆ ಬಟ್ ಅವನು ಯಾವತ್ತಿಗೂ ಸಹ ಅದನ್ನು ಮನ್ಸಿಗೆ ಹಾಕೋತಾ ಇರಲಿಲ್ಲ. ನಮ್ಮಿಬ್ಬರ ಮಧ್ಯ ಆ ಥರ ಒಂದು ಮಾತಾಗಲಿ, ಅದ್ರ ಬಗ್ಗೆ ಒಂದು ವಿಷಯ ಆಗಲಿ ಯಾವತ್ತಿಗೂ ಬರ್ತಾ ಇರಲಿಲ್ಲ. ಅವನು ನನಗೆ ಬದುಕಲ್ಲಿ ಕಲಿಸಿದ್ದು ಏನಂತ ಹೇಳಿದ್ರೆ, ಮನುಷ್ಯ, ವಸ್ತು, ಹಾಗೆ ನೋಡಿದ್ರೆ ಭೂಮಿ ಮೇಲೆ ನಾವು ಬರೋಕ್ಕೂ ಮುಂಚೆ ಎಷ್ಟೊಂದು ಜನ ಬಂದು ಹೋಗಿದ್ದಾರೆ. ಎಲ್ಲವೂ ಸಹ ಒಬ್ಬರಿಂದ ಒಬ್ಬರಿಗೆ ಹಂಚ್ಕೊಂಡು ಬದುಕೋಕಿರೋದೇ ಹೊರತು ಅದು ಫಸ್ಟ್ ಹ್ಯಾಂಡು ಸೆಕೆಂಡ್ ಹ್ಯಾಂಡು ಅಂತ ಕ್ಯಾಟಗರೈಸ್ ಮಾಡೋದಕ್ಕಲ್ಲ ಅಂತ ಹೇಳಿ ಅವನು ನನಗೆ ಬದುಕಲ್ಲಿ ಕಲಿಸಿದಂಥ ಪಾಠ ಇದು. ಸೊ ನನ್ನ ಮನೆಗೆ ಬಂದಿರೋ ಅಂಥ ಆ ಮಷೀನನ್ನು ನಾನು ತುಂಬ ಪ್ರೀತಿ ಮಾಡ್ತೀನಿ. ಸೊ ಹಾಗಾಗಿ ಅವನಿಗೊಂದು ಹೆಸರಿಟ್ಟು ನಮ್ಮ ಜೊತೆಗೆ ಇನ್ನು ಮುಂದೆ ಅವನು ಸಹ ನಡ್ಕೊಂಡು ಬರ್ತಾನೆ. ಇನ್ನು ಇದೆಲ್ಲ ಆದಮೇಲೆ ಖಂಡಿತ ನನ್ನ ಸ್ಟೂಡೆಂಟ್ಸು ತುಂಬ ಜನ ಇದನ್ನು ಕೇಳ್ತೀರಾ, ಹೇಗೆ ಬಳಸ್ತೀರಾ ಮೇಡಮ್ ಇದನ್ನು ತೋರಿಸಿ ಅಂತ ಹೇಳಿ. ಒಂದೇ ವಿಡಿಯೋದಲ್ಲಿ ಅದನ್ನು ಹೇಗೆ ಬಳಸ್ತೀನಿ, ಹೇಗೆ ಅದನ್ನು ಆಪರೇಟ್ ಮಾಡ್ತೀನಿ ಅನ್ನೋದನ್ನು ತೋರಿಸೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇವತ್ತು ನಾನು ಮೊದಲನೇ ಸಲ ಆನ್ ಮಾಡಿರೋದು. ಸೊ ನನ್ನ ಫ್ರೆಂಡ್ ಅವಳಿಗೆ ಕಾಲ್ ಮಾಡಿ ಅವಳಿಗೆ ಒಂದಷ್ಟು ತಲೆ ತಿಂದು ವಿಡಿಯೋ ಕಾಲ್ ಮಾಡಿ ಅದನ್ನು ಸೆಟಪ್ ಮಾಡೋದು, ಆನ್ ಮಾಡೋದು ಎಲ್ಲ ತಿಳ್ಕೊಂಡು ಮಾಡೋದಕ್ಕೆ ತುಂಬ ಸಮಯ ತಗೊಂಡ್ಬಿಡ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ, ಸೊ ಮುಂದಿನ ವಿಡಿಯೋದಲ್ಲಿ ನಾನು ಹೇಗೆ ಅದನ್ನು ಬಳಸುವಂಥದ್ದು, ಏನೆಲ್ಲ ಒಂದು ಎಚ್ಚರಿಕೆನ ವಹಿಸ್ಬೇಕಾಗುತ್ತೆ ಗೊತ್ತಿಲ್ಲ. ಇವತ್ತು ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಾವೇನು ಪ್ರಿಕಾಷನ್ ತಗೋಬೇಕಾಗಿರುತ್ತೆ, ಅಥವಾ ಅದನ್ನು ಬೇಕಿಂಗ್ ಆದಮೇಲೆ ಅದ್ರದ್ದು ಔಟ್ಪುಟ್ ಹೇಗಿರುತ್ತೆ, ಆ್ಯಂಡ್ ನಾವು ನಾರ್ಮಲ್ ಆಗಿ ಬೆಂಕಿಯಲ್ಲಿ ಬೇಕ್ ಮಾಡೋದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ, ಇದೆಲ್ಲವನ್ನ ನಾನು ಸಹ ಕಾತರದಿಂದ ಕಾಯ್ತಾ ಇದ್ದೀನಿ ಹೇಗೆ ಬರುತ್ತೆ ಬೇಕಿಂಗ್ ಅಂತ ಹೇಳಿ. ಸೊ ಇನ್ನೂ ಬೇಕಿಂಗ್ ಆಗ್ತಾ ಇದೆ. ಅದಕ್ಕಿನ್ನೂ ನಮ್ಮ ಮನೇಲಿ ಒಂದು ಸರಿಯಾದ ಜಾಗನೂ ನಾನು ಪಾಪ ಮಾಡ್ಕೊಡೋಕ್ಕಾಗಿಲ್ಲ. ಹಾಲಲ್ಲಿ ಇಟ್ಟು ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದ್ವಿ. ಅದು ನೋಡಿದ್ರೆ ಆ ಪ್ಲಗ್ ಪಾಯಿಂಟ್ ಏನಂತ ಹೇಳಿದ್ರೆ ದೊಡ್ಡದು ಏನೋ ಹೇಳ್ತಾರೆ, ಅದಕ್ಕೆ ಎಲೆಕ್ಟ್ರಿಷಿಯನ್ ಭಾಷೆಲಿ ನಂಗೆ ಬರಲ್ಲ. ಸೊ ಅಲ್ಲಿರೋ ಯಾವ ಪ್ಲಗ್ ಪಾಯಿಂಟ್ಗೂ ಅದಾಗಲಿಲ್ಲ. ಸೊ ಅಡುಗೆ ಮನೆ ಒಳಗಡೆ ಇರೋ ಅಂತ ಒಂದು AH ಪಾಯಿಂಟ್ ಅದು ದೊಡ್ಡದಾಗಿತ್ತು, ಅದು ಕರೆಕ್ಟಾಗಿ ಕುತ್ಕೊಳ್ಳೋವಂಥದ್ದು. ಸೊ ಹಂಗಾಗಿ ಅದನ್ನು ಮತ್ತೆ ಹಾಲಿಂದ ಅಡುಗೆ ಮನೆಗೆ ತೊಗೊಂಡೋಗಿ ಇಟ್ಬಿಟ್ಟು ಬೇಕಿಂಗ್ ಇಟ್ಟಿದ್ದೀನಿ. ಸೊ 6 ತಾಸು ಅದು ಬೇಕಾಗಬೇಕು. ಈಗ ಇಟ್ಟು ನಾನು 2 ತಾಸು ಆಗಿದೆ. ಸೊ 12 ಗಂಟೆಗೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಅದಾದ್ಮೇಲೂ ಸಹ ಅದು ನಾವು ಮುಟ್ಟಕ್ಕಾಗಲ್ವಂತೆ, ಮತ್ತೆ ಅದನ್ನ ಇನ್ನ 6 ತಾಸು ಆರೋದಕ್ಕೆ ಬಿಟ್ಬಿಡ್ಬೇಕು ಅಂತ ಹೇಳಿರೋದು. ಸೊ ಹಾಗಾಗಿ ನನಗೆ ಇದು ಹೊಸ ಅನುಭವ. ಇವತ್ತು ಇದನ್ನೆಲ್ಲ ನೀಟಾಗಿ ನೋಡಿಕೊಂಡು ಅಥವಾ ಇನ್ನೊಂದು 2-3 ಸಲ ಅದ್ರ ಜೊತೆ ಒಂದಷ್ಟು ಒಡನಾಟ ಬೆಳೆಸ್ಕೊಂಡು ಆ ನಂತರ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋವನ್ನ ಖಂಡಿತ ಮಾಡ್ತೇನೆ. ಅದು ನಿಮ್ಮೆಲ್ರಿಗೂ ಸಹ ಉಪಯೋಗ ಆಗುತ್ತೆ. ಜೊತೆಗೆ ನೀವೆಲ್ಲರೂ ಸಹ ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ಅದನ್ನ ಆದಷ್ಟು ಬೇಗ ಮಾಡ್ತೇನೆ. ಅಂದ್ರೆ ನಾನು ಒಂದಷ್ಟು ಚೆನ್ನಾಗಿ ಅದ್ರ ಜೊತೆ ಬೆರೆತ ಮೇಲೆ ನಿಮಗೆ ಅದ್ರ ಬಗ್ಗೆ ಹೇಳೋದಕ್ಕೆ ನನಗೊಂದು ಗ್ರಿಪ್ ಸಿಗುತ್ತೆ. ಸೊ ಅವತ್ತು ನಾನು ಆ ವಿಡಿಯೋವನ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೆ ಸಿಗ್ತಾ ಇರೋಣ. ಇನ್ನು ಮುಂದೆ ರೆಗ್ಯುಲರ್ ಆಗಿ ಆದಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೇನೆ ಅಂತ ಮತ್ತೆ ಭರವಸೆಯನ್ನ ಕೊಡ್ತಾ ಇದ್ದೇನೆ. ಸೊ ಮತ್ತೆ ಸಿಗ್ತಾ ಇರೋಣ. ಮಣ್ಣು ಕಣ ಬದುಕಿನ ಕಣ. ಲವ್ ಯು ಆಲ್.